ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಕಿಶೋರ್ ಕೆಲಸದಿಂದ ಬಂದಮೇಲೆ ಇವತ್ತು ರಥಸಪ್ತಮಿ ಆದ್ದರಿಂದ ಮಾಮೂಲಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಅಮ್ಮನ ಮನೆಗೆ ಹೋಗಿ ಅಮ್ಮನೂ ಮತ್ತು ಚರಿನೂ ಕೂಡ ಕರ್ಕೊಂಡು ಬಂದ್ವಿ. ಬರೋಷ್ಟರಲ್ಲೇ ತುಂಬ ಕತ್ಲೆ ಆಗಿಬಿಟ್ಟಿತ್ತು. ನಾವು ಅಂದ್ಕೊಂಡಿದ್ವಿ ಮೇ ಬಿ ಅಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿರ್ಬೋದು ಅಂತ. ಬಟ್ ತುಂಬಾ ಜನ ಇದ್ದರು. ತುಂಬ ಚೆನ್ನಾಗಿ ಜಾತ್ರೆ ಥರನೇ ನಡೀತಿತ್ತು. ಅಂದರೆ ನಾವು ಯಾವಾಗಲೂ ಒಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ಆ ಪ್ಲೇಸ್ಗೆ. ಆವಾಗ ಹೋದಾಗ ಇಷ್ಟೊಂದೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದು ಅಂಗಡಿಗಳನ್ನ ಇಟ್ಕೊಂಡಿದ್ರು ಅಷ್ಟೇ. ಬಟ್ ಇವಾಗಂತೂ ಈಗ ಸುಬ್ರಹ್ಮಣ್ಯ ಷಷ್ಠಿ ಜಾತ್ರೆ ಯಾವ ರೀತಿ ನಡೆಯುತ್ತೋ ಅಷ್ಟೇ ಚೆನ್ನಾಗಿ ನಿನ್ನೆ ಅಲ್ಲಿ ಜಾತ್ರೆ ನಡೀತಾ ಇತ್ತು. ತುಂಬ ಇಷ್ಟ ಆಯಿತು. ತುಂಬ ಶಾಪಿಂಗು, ಸೇಮ್ ಎಕ್ಸಿಬಿಷನಲ್ಲೆಲ್ಲ ಏನೇನಿತ್ತೋ ಅದೆಲ್ಲ ಇಲ್ಲೂ ಕೂಡ ಇತ್ತು. ಸೇಮ್ ಎಕ್ಸಿಬಿಷನಲ್ಲಿ ಒಂದು ದೊಡ್ಡದು ಹಪ್ಳ ಬರುತ್ತಲ್ವ, 50 ರುಪೀಸ್ ಅದು. ಆ ಒಂದು ಹಪ್ಳನೂ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಅಂದರೆ ಅಲ್ಲೇ ಮಾಡಿ ಕೊಡ್ತಾಯಿದ್ರು. ಸೇಮ್ ಎಕ್ಸಿಬಿಷನಲ್ಲಿ ಯಾವ ರೀತಿ ಒಂದು ಸ್ಟಾಲ್ಗಳನ್ನ ಜೋಡಿಸ್ಕೊಂಡಿದ್ರು ಅದೇ ಥರನೇ ಇಲ್ಲಿ ಒಂದು ದಿನಕ್ಕೇ ಅಷ್ಟೇ ಚೆನ್ನಾಗಿ ಇಲ್ಲಿ ಸ್ಟಾಲ್ಗಳನ್ನ ಇದು ಮಾಡ್ಕೊಂಡಿದ್ರು. ನನಗಂತೂ ನೋಡ್ಬಿಟ್ಟು ಆಶ್ಚರ್ಯ ಆಯಿತು. ಏಕೆಂದರೆ ನಾವು ಹೋಗಿದಾಗ ಬರೀ ಸಿಂಪಲಾಗಿ ಎಲ್ಲೋ ಒಂದೊಂದು ಕಡೆ ಒಂದೊಂದು ಅಂಗಡಿ ಇಟ್ಕೊತಿದ್ರು. ಹಾಗೆ ಮಕ್ಳಿಗೆ ಬೇಕಾದಂಥ ಆಟ ಸಾಮಾನುಗಳು ಮಾತ್ರ ಜಾಸ್ತಿ ಇರ್ತಿತ್ತು. ಬಟ್ ಇವಾಗ ಎಲ್ಲ ಥರನೂ ಇಟ್ಟಿದ್ದಾರೆ. ಜ್ಯುವೆಲರ್ಸ್ ಆಗಿರ್ಬೋದು, ಅಂದರೆ ಆರ್ಟಿಫಿಷಿಯಲ್ದು ಓಲೆಗಳು, ಹಾಗೆ ಕಾಲ್ಗೆಜ್ಜೆಗಳು, ಸರಗಳು, ಬಟ್ಟೆಗಳಿಂದ ಹಿಡಿದು ಪ್ರತಿಯೊಂದು, ಹಾಗೆ ಸ್ಲಿಪ್ಪರ್ಸು ಎಲ್ಲ ಥರನೂ ಕೂಡ ಸೇಮ್ ಜಾತ್ರೆ ಯಾವ ಥರ ಮಾಡ್ತಾರೋ ಅದೇ ಥರನೇ ಇಟ್ಟಿದ್ರು. ನಾವು ಬಂದಾಗಂತೂ ಅಷ್ಟೊಂದು ಇರಲಿಲ್ವಲ್ಲ. ಇದೆಲ್ಲ ನೋಡಿ ನನಗೂ ಆಶ್ಚರ್ಯ ಆಯಿತು. ನನ್ನ ಮಗಳಿಗಂತೂ ಡಿಂಗುಗೆ, ಅಂದರೆ ಎರಡನೇ ಮಗಳು, ಅವಳಿಗೆ ತುಂಬಾ ಇಷ್ಟ ಆಯಿತು ಅನಿಸುತ್ತೆ. ಖುಷಿಯಾಗಿ ಒಂಥರ ರಿಯಾಕ್ಷನ್ ಮಾಡ್ತಾಯಿದ್ಲು ಅವಳು. ಏನಕ್ಕಂದರೆ ಅವಳಿಗೆ ಫಸ್ಟ್ ಟೈಮ್ ಇಷ್ಟೊಂದು ಜನ ಇರೋ ಕಡೆ ಕರ್ಕೊಂಡು ಹೋಗಿರೋದು. ನೋಡಿ ದೇವಸ್ಥಾನನೂ ಕೂಡ ತೋರಿಸ್ತೀನಿ. ಇಲ್ಲೇ ಯಾರು ಹೋಗಲ್ಲಿ ದರ್ಶನ ಮಾಡಿಲ್ವೋ ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ. ಆ ರಥನೂ ಕೂಡ ತೋರಿಸ್ತೀನಿ. ತುಂಬ ರಶ್ ಇತ್ತಂತ ಒಳಗಡೆ ಹೋಗಲಿಲ್ಲ. ಏನಕ್ಕಂದರೆ ಪಾಪು ಮಧ್ಯದಲ್ಲಿ ಏನಾದ್ರು ತುಂಬ ಚಂಡಿ ಗಿಂಡಿ ಮಾಡಿಬಿಟ್ರೆ ವಾಪಸ್ ಬೇಗ ಬರೋಕ್ಕಾಗಲ್ಲ ಅಂಥೇಳಿ ಒಳಗಡೆ ಹೋಗಲೇ ಇಲ್ಲ. ಇನ್ನೊಂದು ದಿನ ಬರೋಣ ಅಂಥೇಳಿ ಈಚೆನೇ ಕೈ ಮುಕ್ಕೊಂಡು, ಅಲ್ಲೇ ಈಚೆನೇ ಪಾದ ಇತ್ತು ಅಂಥೇಳಿ ಎಲ್ಲರೂ ಅಲ್ಲೇ ಗಂಧದ ಕಡ್ಡಿ ಎಲ್ಲ ಹಚ್ಚಿ, ಹಾಗೆ ಹಣ್ಣು ಜವನ ಅಂತೇಳಿ ರಥಕ್ಕೆ ಎಸಿತಾರೆ ಅಲ್ವ, ಅದನ್ನು ಕೂಡ ಎಸ್ತಿ ಕೈ ಮುಕ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಅಷ್ಟೇ ಹಣ್ಣು ಜವನ ಎಸೆಯೋ ಪ್ಲೇಸಲ್ಲಂತೂ ತುಂಬಾ ರಶ್ ಇತ್ತು. ಅದರಿಂದ ಪಾಪು ಎತ್ಕೊಂಡು ಅಮ್ಮ ನೀವು ಇಲ್ಲೇ ಇರಿ, ನಾನು ಮತ್ತು ಚರಿ ಹೋಗಿ ಎಸ್ಬಿಟ್ಟು ಬರ್ತೀವಿ ಅಂತ ಕಿಶೋರು ಮತ್ತು ಚರಿ ಮಾತ್ರ ಹೋಗಿ ಎಸ್ಬಿಟ್ಟು ಬಂದರು. ನಾನು ಅಮ್ಮ ಎಲ್ಲ ಪೂಜೆ ಮಾಡಿದ್ವಿ. ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಇದು. ತುಂಬಾ ರಶ್ ಇದೆ. ಜನ ಅಂತೂ ಸಖತ್ತು ರಶ್ಶು. ಏಕೆಂದರೆ ಕುಂಭಮೇಳದಲ್ಲಿ ಆಗಿರೋ ಇನ್ಸಿಡೆಂಟ್ಸ್ಗಳೆಲ್ಲರೂ ಕೂಡ ಗೊತ್ತಿರೋದೇ ಅಲ್ವಾ. ಅದನ್ನೆಲ್ಲ ನೋಡಿದ್ರೆ ಇಷ್ಟೊಂದು ಜನ ಇರುವಾಗ ಬೇಗ ಬೇಗ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಂದ್ಬಿಡೋದೇ ಒಳ್ಳೆಯದು. ತುಂಬಾ ರಶ್ ಇತ್ತು. ನಾನು ಕೂಡ ಅಲ್ಲೇ ಹಂಗೆ ಕೈ ಮುಗಿದು ಪೂಜೆನೂ ಕೂಡ ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಮುಂದೆನೇ ಪಾದ ಇದೆ ಅಲ್ವ, ಅಲ್ಲೇ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ರು ಅಂಥೇಳಿ ನಾವು ಕೂಡ ಅಲ್ಲೇ ಪೂಜೆ ಮಾಡಿದ್ವಿ. ಅಮ್ಮ, ನಾನು, ಕಿಶೋರು ಎಲ್ಲ. ತುಂಬ ಚೆನ್ನಾಗಿ ದರ್ಶನ ಅನ್ನೋದಕ್ಕಿಂತ ರಥ ನೋಡಬೇಕು ಅಂತಲೇ ಇಲ್ಲಿಗೆ ಬರ್ತಾರೆ ಅಲ್ವಾ. ಒಳಗಡೆ ಹೋಗೋಕ್ಕಂತೂ ಆಗೋದಿಲ್ಲ, ತುಂಬ ರಶ್ ಇರುತ್ತೆ. ಆದ್ದರಿಂದ ಇಲ್ಲೇ ಈಚೆನೇ ರಥ ಇರತ್ತಲ್ಲ, ಅದು ನೋಡಿಕೊಂಡು ಹಣ್ಣು ಜೋನನ ಎಸ್ಬಿಟ್ಟು ಹೋಗ್ತಾಯಿದ್ರು ತುಂಬ ಜನ. ನಾವು ಕೂಡ ಹಂಗೇ ಮಾಡ್ಬಿಟ್ಟು ಬಂದ್ವಿ. ಎಷ್ಟು ಜನ ಇದ್ದಾರೆ ನೋಡಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಪಾಪು ಬೇರೆ ಕರ್ಕೊಂಡು ಹೋಗಿದ್ದೀವಿ ಅಂತ ನಾವು ಬೇಗ ಬೇಗನೆ ಮುಗಿಸ್ಕೊಂಡು ಬಂದ್ವಿ. ರಂಗನಾಥ ಸ್ವಾಮಿ ಮಲ್ಕೊಂಡಿರೋದನ್ನ ನೋಡಬೇಕು ಅಂತ ನನಗಿಷ್ಟ. ಏಕೆಂದರೆ ಅದನ್ನು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋದು ಒಳಗಡೆ. ಈ ಟೈಮ್ ಆದರೂ ಹೋಗೋಣ ಅಂದ್ಕೊಂಡು ಬಂದೆ. ಸಂಜೆ ಬಂದರೆ ಒಂದು ಸ್ವಲ್ಪ ರಶ್ ಇರೋಲ್ಲ, ಫ್ರೀಯಾಗಿರುತ್ತೆ ಅಂದ್ಕೊಂಡು. ಅದು ಅಲ್ಲದೆ ಕಿಶೋರ್ಗೆ ಕೆಲಸ ಅವ್ರು ಮುಗಿಸ್ಕೊಂಡು ಬರೋದೇ ಸಂಜೆ ಅಲ್ವಾ, ಆದ್ದರಿಂದ ಸಂಜೆನೇ ಹೋಗ್ಬೇಕು ಅಂದ್ಕೊಂಡೇ ಬಂದಿದ್ದು. ಬಟ್ ಆದರೂ ತುಂಬ ರಶ್ ಇತ್ತು ಅಂತೇಳಿ ಹೋಗೋಕ್ಕೆ ಆಗಲಿಲ್ಲ. ಇನ್ನೊಂದ್ಸಲಿ ಹೋಗೋಣ ಅಂದ್ಕೊಂಡು ಬಂದ್ಬಿಟ್ವಿ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದರು. ಎಲ್ಲೆಲ್ಲಿಂದ ಬಂದಿದ್ರೋ ಗೊತ್ತಿಲ್ಲ. ಸಂಜೆ ಆದರೂ ಕೂಡ ಅಷ್ಟೊಂದು ಜನ ಇದ್ದರು. ನಾನು ಸಂಜೆ ಟೈಮ್ ಹೋದರೆ ಒಂದು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಪಾಪುಗಂತೂ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಅನಿಸುತ್ತೆ. ಅಕ್ಕಪಕ್ಕ ಎಲ್ಲ ನೋಡೋದು, ಆ ಕಡೆ ಈ ಕಡೆ ತಿರ್ಕೊಂಡು ನೋಡ್ತಾ ಇರೋದು, ಬರೀ ಅದೇ ಆಗ್ಬಿಟ್ಟಿತ್ತು. ಅಲ್ಲೇ ಒಬ್ಬರು ಹಣೆಗೂ ಕೂಡ ಇಟ್ಕೊಡ್ತೀವಿ ಅಂತ ಎಲ್ಲರಿಗೂ ಕೂಡ ಹಣೆಗಿಟ್ರು. ಸ್ಮೈಲ್ ಮಾಡೋದು, ಬರೀ ನಗೋದು ಅದೇ ಆಗಿತ್ತು. ಆಮೇಲೆ ಕಡಲೆಪುರಿ ತೊಗೊಂಡು, ಅವಳು ಚರಿ ಜಿಲೇಬಿ ಬೇಕು ಅಂತೇಳಿ ಜಿಲೇಬಿನೂ ಕೂಡ ತೊಗೊಂಡ್ವಿ. ಆಮೇಲೆ ಗೋಬಿ ಮತ್ತು ಚೂರ್ಮುರಿ ಎಲ್ಲ ತಿನ್ಕೊಂಡು ಬಂದ್ವಿ. ಆಮೇಲೆ ಚರಿಗೆ ಆಟ ಸಾಮಾನು ಬೇಕು ಅಂತೇಳಿ ಎಲ್ಲೋದ್ರೂ ಕೂಡ ಆಟ ಮಾಡ್ತಾಳೆ. ಆಟ ಸಾಮಾನು ಬೇಕು, ಅದು ಬೇಕು ಅಂತ. ಅದನ್ನು ಕೂಡ ಕೊಡಿಸಿದ್ವಿ. ಆಟ ಸಾಮಾನು ಕೊಡಿಸಿದ್ರು ಕೂಡ ಆಡೋದೇ ಒಂದು ದಿನ ಅಷ್ಟೇ. ಅದರಲ್ಲಿ ಸುಮ್ಮನೆ ವೇಸ್ಟು, ಸುಮ್ಮನೆ ಬಿಸಾಕೋಕ್ಕೆ ತೊಗೋತಾಳೆ.
ಗೋಬಿನೂ ಕೂಡ ತಿಂದ್ವಿ. ಗೋಬಿ ಏನು ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ ಅಲ್ಲಿ. ನಾವು ಗೋಬಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಏಕೆಂದರೆ ಇವಾಗ ಸಣ್ಣ ಆಗಬೇಕು ಅಂತ ಡಯಟ್ ಕೂಡ ಮಾಡಿ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೀನಲ್ವ, ಅದರಿಂದ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ಮಗಳು ನೋಡಿ ಸುಮ್ಮನೆ ನಗ್ತಾನೇ ಇದ್ಲು. ಹಣೆಗೂ ಕೂಡ ಕಪ್ಪೆಲ್ಲ ಹಾಕ್ಬಿಟ್ಟಿದ್ರಲ್ವ, ಅದು ಬೇರೆ ನನಗೆ ಫುಲ್ಲು ಕೆಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ನಾನು ನಗ್ತಾಯಿದ್ದೆ. ನಾನು ಅವಾಗ ಕ್ಯಾಮ್ರಾದಲ್ಲೇ ನೋಡಿದ್ದು, ನಾನು ನೋಡೇ ಇರಲಿಲ್ಲ ಅಷ್ಟೊಂದು ಕೆಳಗೆ ಬಂದಿದೆ ಅಂತ. ಆದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗಿ ಅಮ್ಮನ ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೇಕಲ್ವ, ಇನ್ನು ಲೇಟ್ ಆಗಿಬಿಡುತ್ತೆ. ಏಕೆಂದರೆ ಅವ್ರಿಗೆ ಬೆಳಗ್ಗೆನೇ ಬೇಗ ಹೋಗಬೇಕು ಕಿಶೋರು ಡೈಲಿ. ಆದ್ದರಿಂದ ಬೇಗ ಓಡೋಣ ಅಂತೇಳಿ, ಆಮೇಲೆ ಪಾಪಗೂ ಕೂಡ ಹೋಗಿ ಊಟ ಮಾಡಿಸ್ಬೇಕಿತ್ತು. ಅದರಿಂದ ಬೇಗನೆ ಹೊರಟ್ಬಿಡೋಣ ಅಂತ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡ್ವಿ ಅಷ್ಟೇ. ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಏನಕ್ಕಂದರೆ ಅಲ್ಲಿ ಜಾತ್ರೆ ಅಂದರೆ ಸಾಕು, ಹೊರಗಡೆ ಒಂದು ಗೋಬಿ 30 ರುಪೀಸ್ ಇದ್ದರೆ ಹಾಫು, ಇಲ್ಲಿ 40 ರುಪೀಸು. ಎಲ್ಲ ಒಂದು ಪದಾರ್ಥಗಳಲ್ಲೂ ಕೂಡ 10 ರೂಪಾಯಿ ಜಾಸ್ತಿನೇ ಇತ್ತು. ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು ಏನೂ ಕೂಡ ತೊಗೊಳ್ಳಿಲ್ಲ. ಪಾಪುಗೆ ಆಟ ಸಾಮಾನು ತೊಗೊಟ್ವಿ ಅಷ್ಟೇ. ಗಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲೇ ಒಂದು 9:30 ಆಗ್ಬಿಟ್ಟಿತ್ತು. ಆಮೇಲೆ ಬಂದು ಅಮ್ಮನ ಬಿಟ್ಬಿಟ್ಟು ಹಂಗೂ ಊಟ ಮಾಡಿ ಅಂದರು. ಇಲ್ಲ, ಮನೇಲಿ ಮಾಡಿರೋ ಅಡುಗೆ ವೇಸ್ಟ್ ಆಗುತ್ತೆ ಅಂತೇಳಿ ಊಟನೂ ಕೂಡ ಮಾಡಲಿಲ್ಲ, ಬಂದ್ಬಿಟ್ವಿ. ಪಾಪನೂ ಕರ್ಕೊಂಡು ಅವಳು ಅಪ್ಪನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು. ಅಪ್ಪನೂ ಬರ್ಬೋದಿತ್ತು, ಆದರೆ ಅಪ್ಪ ಬೆಳಗ್ಗೆನೇ ಹೋಗಿದ್ದು ಬಂದ್ಬಿಟ್ಟಿದ್ರು ಅಂತ ಅವ್ರು ಬರಲಿಲ್ಲ. ಕೊನೆ ಮುಗಿಸ್ಕೊಂಡೆಲ್ಲ ಆದಮೇಲೆ ನಮ್ಮ ಮನೆಗೂ ಕೂಡ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಡೈಲಿ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು.